ಛಲದಂಕ ಮಲ್ಲನಂತೆ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆದು ನಿಂತು ಸಿಎಂ ಪಟ್ಟದವರೆಗೂ ಏರಿದ ಒಬ್ಬ ಸಾಮಾನ್ಯ ರೈತನ ಮಗನ ರಾಜಕೀಯ ಯಶೋಗಾಥೆಯನ್ನು ನೋಡೋಣ. 1994ರಲ್ಲಿ ಜನತಾದಳದಿಂದ ಉಮೇದುದಾರರಾಗಿ ವಿಧಾನಸಭೆ ಪ್ರವೇಶ ಮಾಡಿದ್ದ ಸಿದ್ದರಾಮಯ್ಯನವರು ಎಚ್ ಡಿ ದೇವೇಗೌಡರ ಸಂಪುಟದಲ್ಲಿ ಹಣಕಾಸು ಮಂತ್ರಿಯಾಗಿದ್ದರು. ಆಗ ಬಜೆಟ್ ಮಂಡನೆಗೆ ತಯಾರಿ ನಡೆಸುತ್ತಿದ್ದ ಸಿದ್ದರಾಮಯ್ಯನವರಿಗೆ ಕುರಿ ಕಾಯುವವನಿಗೆ ಏನು ಗೊತ್ತು ಹಣಕಾಸು ಲೆಕ್ಕಾಚಾರ ಅಂತ ಒಂದಿಷ್ಟು ಜನ ವ್ಯಂಗ್ಯವನ್ನು ಕೂಡ ಆಡಿದ್ರು. ಇದೇ ಅವಧಿಯಲ್ಲಿ ಒಟ್ಟು 9 ಬಾರಿ ಬಜೆಟ್ ಮಂಡಿಸಿದ ಛಲದಂಕ ಮಲ್ಲ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಹುಟ್ಟಿದ್ದು 1948ರಲ್ಲಿ ಸಿದ್ದರಾಮನಹುಂಡಿ ಎನ್ನುವ ಮೈಸೂರಿನ ಒಂದು ಸಣ್ಣ ಕುಗ್ರಾಮದಲ್ಲೇ. ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಹುಟ್ಟಿದವರಾದರೂ ಆಗಿನ ಸಂದರ್ಭದಲ್ಲಿ ತಮ್ಮ ಕುಟುಂಬದಿಂದ ಪದವಿ ಪಡೆದ ಮೊದಲಿಗರಾಗಿ ಹೊರಹೊಮ್ಮಿದ್ರು. ಬಾಲ್ಯದಲ್ಲಿ ಶಾಲೆಯಿಂದಲೇ ದೂರವಾಗಿದ್ದ ಇವರನ್ನ ಶಾಲೆಗೆ ಸೇರಿಸಿದ್ದು ರಾಜಪ್ಪ ಮೇಷ್ಟ್ರು ಅನ್ನೋ ಹೆಡ್ ಮಾಸ್ಟ್ರು. ಆ ಬಳಿಕ ಕಾನೂನು ವ್ಯಾಸಂಗ ಮಾಡಿ ಒಂದಿಷ್ಟು ಕಾಲ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿ ನಂತರ ವಕೀಲರಾಗಿ ವೃತ್ತಿ ಬದುಕು ಪ್ರಾರಂಭಿಸಿದವರು. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಚಿಂತನೆಗಳಿಂದ ಸೈದ್ಧಾಂತಿಕವಾಗಿ ಸಾಮಾಜಿಕ ನ್ಯಾಯದ ಪರವಾಗಿದ್ದ ಸಿದ್ದರಾಮಯ್ಯನವರು ರಾಜಕೀಯ ಪ್ರವೇಶಕ್ಕೆ ಮುಂದಡಿ ಇಟ್ಟಿದ್ದು 1978ರಲ್ಲೇ. ಅದೇ ವರ್ಷ ಅಧಿಕೃತ ರಾಜಕೀಯ ಪ್ರವೇಶ ಮಾಡಿದ ಇವರಿಗೆ ಸೋಲಿನಿಂದಲೇ ರಾಜಕೀಯ ಜೀವನ ಪ್ರಾರಂಭವಾಯಿತು. ಇವರ ರಾಜಕೀಯ ಜೀವನದ ಸೋಲು ಗೆಲುವಿನ ಒಂದಿಷ್ಟು ಹಾದಿಗಳನ್ನು ನೋಡೋದಾದರೆ 1980ರಲ್ಲಿ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡರು. 1983ರಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಗೆಲುವನ್ನು ಪಡೆದು ಕನ್ನಡ ಕಾವಲು ಸಮಿತಿ ಮತ್ತು ರೇಷ್ಮೆ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡರು. 1985ರಲ್ಲಿ ಗೆಲುವನ್ನು ಸಾಧಿಸಿ SR ಬೊಮ್ಮಾಯಿಯವರ ಸಂಪುಟದಲ್ಲಿ ಸಾರಿಗೆ ಸಚಿವರಾದರು. 1989ರಲ್ಲಿ ಮತ್ತೆ ಸೋಲು ಕಂಡರು. ಈ ಬಾರಿ ಜನತಾದಳದಿಂದ ಸ್ಪರ್ಧಿಸಿದರು. 1991ರಲ್ಲಿ ಕೊಪ್ಪಳದಿಂದ ಸ್ಪರ್ಧಿಸಿ ಸೋಲನ್ನು ಕಂಡರು. 1994ರಲ್ಲಿ ಜನತಾದಳದ ಉಮೇದುದಾರರಾಗಿ ಗೆದ್ದು ಹಣಕಾಸು ಸಚಿವ ಸ್ಥಾನವನ್ನು ಪಡ್ಕೊಂಡ್ರು. 1996ರಲ್ಲಿ GH ಪಾಟೀಲ್ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾದರು. 1999ರಲ್ಲಿ ಜಾತ್ಯತೀತ ಜನತಾದಳದಿಂದ ಸ್ಪರ್ಧಿಸಿ ಸೋಲನ್ನು ಕಂಡರು. 2004ರಲ್ಲಿ ಉಪಮುಖ್ಯಮಂತ್ರಿಯೂ ಕೂಡ ಆಗಿದ್ರು. 2004ರಲ್ಲಿ ಜಾತ್ಯತೀತ ಜನತಾದಳಕ್ಕೆ ರಾಜೀನಾಮೆಯನ್ನು ನೀಡಿ 2006ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. 2008ರಲ್ಲಿ ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಿ ಪ್ರತಿಪಕ್ಷ ನಾಯಕರಾಗಿಯೂ ಆಯ್ಕೆಯಾದರು. ಇದೇ ಅವಧಿಯಲ್ಲಿ ಬಳ್ಳಾರಿಯ ಗಣಿ ದಣಿಗಳ ವಿರುದ್ಧ ಹೋರಾಟವನ್ನು ಮಾಡಿದ ಅವರು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿ ರಾಜ್ಯದಲ್ಲಿ ದೊಡ್ಡ ಮಟ್ಟಿಗೆ ಸಂಚಲನವನ್ನು ಮೂಡಿಸಿದರು. 2013ರಲ್ಲಿ ಮುಖ್ಯಮಂತ್ರಿಯಾಗಿಯೂ ಕೂಡ ಆಯ್ಕೆಯಾದರು. ಈ ಬಾರಿ ಸಿದ್ದರಾಮಯ್ಯನವರು ಸಾಮಾನ್ಯರಾಗಿ ಬಂದವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹೇಗಿರುತ್ತೆ ಅನ್ನೋದನ್ನು ಅಧಿಕಾರದ ಮೂಲಕ ತೋರಿಸಿದರು. ತಾವು ಅಧಿಕಾರಕ್ಕೆ ಕಾಲಿಟ್ಟ ಮರುಕ್ಷಣವೇ ಅನ್ನಭಾಗ್ಯ, ಕ್ಷೀರಭಾಗ್ಯ, ಉಚಿತ ಬಸ್ ಪಾಸ್ ಹೀಗೆ ಅನೇಕ ಯೋಜನೆಗಳನ್ನು ಘೋಷಿಸಿದವರು. ನಾನು ಸಾಮಾನ್ಯ ಕುಟುಂಬದಿಂದ ಬಂದವನು, ಸಾಮಾನ್ಯರ ಕಷ್ಟಗಳನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಅಂತ ಹೇಳ್ತಲೇ ಈ ಯೋಜನೆಗಳನ್ನು ಜಾರಿಗೆ ತಂದವರು.